ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ. ಇವತ್ತು ಸಮಾಜ ಜಾಗೃತರಾಗೋದಕ್ಕೆ ಭಾಳ ತಡ ಆಗೋದಕ್ಕೆ ಕಾರಣ ಏನಪ್ಪ ಅಂತಂತಂದರೆ, ಒಬ್ಬರಿಗೇನಾದರೂ ಗೊತ್ತಿದ್ರೆ, ಒಬ್ಬರಲ್ಲೇನಾದರೂ ಒಂದು ಲೀಡರ್ಶಿಪ್ ಇದ್ದರೆ ಅವರು ಅದನ್ನು ಪಕ್ಕದವ್ರ ಜೊತೆ ಹಂಚ್ಕೊಳ್ಳಲ್ಲ, ಇನ್ನೊಬ್ಬರಿಗೆ ಅದನ್ನು ತಿಳುವಳಿಕೆ ಕೊಡುವಂಥ ಕೆಲಸ ಮಾಡಲ್ಲ. ಅದರಿಂದ ಸಮಾಜ ಭಾಳ ಹಿಂದೆ ಉಳಿದಿರ್ತದೆ. ಎಲ್ಲಿಂದ ಬರ್ತಕ್ಕಂಥವನು ನಮ್ಮ ಮನೆ ಪಕ್ಕದ ಸೈಟ್ನಲ್ಲಿ ಒಂದು ಮನೆ ಕಟ್ತಾನೆ ಅಂತಂದರೆ ಅವನ ಮನೆಗೆ ಕ್ಯೂರಿಂಗ್ ಮಾಡೋದಕ್ಕೆ ನೀರು ಕೊಡ್ತಾರೆ. ಸ್ವಂತ ಅಣ್ಣ ತಮ್ಮ ಯಾರನ್ನ ಮನೆ ಕಟ್ತಾನೆ ಅಂತಂದರೆ ಅವರ ಹೆಂಡತಿನೋ ಇನ್ನೊಂದು ಮತ್ತೊಂದು ಯಾವ ಕಡೆದು ಹೇಳ್ಕೊಟ್ಟು ಇನ್ನೊಂದು ಮಾಡಿ ಸ್ವಂತ ಅಣ್ಣ ತಮ್ಮ ಮನೆ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ, ಅದಕ್ಕೆ ತಕರಾರುಗಳಾಗ್ತಾರೆ. ಸುಮಾರು ನ್ಯಾಯಾಲಯಗಳಲ್ಲಿ ಹೋಗಿ ನೋಡೋಣ, ನ್ಯಾಯಾಲಯದಲ್ಲಿ ಇರ್ತಕ್ಕಂಥದ್ದು ಎಷ್ಟು ಕೇಸ್ಗಳಿವೆಯೋ ಅದರಲ್ಲಿ ಮುಕ್ಕಾಲು ಭಾಗದ ಕೇಸ್ಗಳು ನಮ್ಮವ್ರದ್ದೇ ಆಗಿರ್ತದೆ. ಅದು ಹೊಡೆದವರು ಅಣ್ಣ ತಮ್ಮಂದಿರು ಸಂಬಂಧಿಕರುಗಳೇ ಹೊಡೆದಾಡಿಕೊಂಡು ಈ ಥರ ಪರಿಸ್ಥಿತಿಗಳಿಗೆ ಬಂದು ನಿಂತಿರ್ತೀವಿ. ಇದನ್ನೆಲ್ಲ ನಿಲ್ಲಿಸಬೇಕು. ಆದಷ್ಟು ಎಲ್ಲರೂ ಜಾಗೃತರಾಗಬೇಕು. ನಮ್ಮಲ್ಲಿ ಹೊಂದಾಣಿಕೆ ಹೆಚ್ಚಬೇಕು ಮತ್ತು ನಮ್ಮಲ್ಲಿರ್ತಕ್ಕಂಥ ಯಾರೆಲ್ಲಾದರೂ ಸರಿ ಇರ್ತಕ್ಕಂಥ ಎಲ್ಲ ಜ್ಞಾನವನ್ನು ಇತರರಿಗೆ ಹಂಚುವವನೇ ಉತ್ತಮವಾದಂಥ ಪ್ರಜೆ ಆಗೋಕ್ಕೆ ಸಾಧ್ಯ. ಎಲ್ಲ ವಿಚಾರಗಳನ್ನು ಹಂಚಿಕೆ ಮಾಡಿ ವಿಚಾರಗಳನ್ನು ಬಚ್ಚಿಟ್ಕೊಂಡು ಯಾರಿಗೂ ತಿಳಿಸಿದಂತೆ ತಮ್ಮೊಳಗೆ ನಷ್ಟಿಸೋದಕ್ಕೆ ಬಿಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿಗಳು.